ನಾವು ಬೆಳಿಗ್ಗಿಂದ ಸಂಜೆ ತನಕ ಬೇರೆ ಬೇರೆದಕ್ಕೆ ಅರ್ಧ ಗಂಟೆ ಮುಕ್ಕಾಲಿನ ಒಬ್ಬೊಬ್ಬರು ಮಾತಾಡ್ತಾರೆ. ಆವಾಗ ನಾನು ಅಡ್ಡಿಪಡಿಸೋದು, ಯಾಕೆ ಕಾಲ್ ಡಿಸ್ಕಷನ್ ಆಗಲಿ ಅಂತೇಳಿ. ಆ್ಯಟ್ ದಿ ಎಂಡ್ ಬರುವಾಗ ಈ ಕ್ವಶನ್ ಅವ್ರು ಕೇಳಿದಂಥ ತುಂಬ ಶಾಸಕರು ಇರ್ತಾರೆ. ಅವರ ಕ್ವಶನ್ ಬಂದಿಂದ ಕಾದು ಕೂತ್ಕೊಂಡಿದ್ದಾರೆ. ಅವ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಬೇಕು, ಇನ್ನೊಂದು ಬಗ್ಗೆ ಚರ್ಚೆ ಮಾಡಬೇಕು, ನನ್ನ ಕ್ಷೇತ್ರದಲ್ಲಿ ನಾನು ಮಾತಾಡೋದು ಗೊತ್ತಾಗಬೇಕು ಅಂತೇಳಿ ಅವ್ರು ಯಾವಾಗಲೇ ಪ್ರಶ್ನೆ ಹಾಕಿಕೊಂಡು ಕಾದು ಕೂತ್ಕೊಂಡಿರ್ತಾರೆ. ಝೀರೋವ್ರ ಬಳಿ ಬರೆದು ಕೊಡ್ತಿದ್ದಾರೆ ಅರ್ಜೆಂಟ್ ವಿಚಾರಗಳು. ಕಾಲಿಂಗ್ ಅಟೆನ್ಷನ್ ಅಂತ ಹಾಕಿಕೊಂಡು ಅವರು ಯಾವಾಗಲೇ ಬರೆದು ಅವ್ರ ಮಾಹಿತಿ ಚರ್ಚೆ ಮಾಡಿಕೊಂಡು ತಯಾರಾಗಿ ಬರ್ತಾರೆ. ಬೆಳಿಗ್ಗೆಯಿಂದ ಬೇರೆ ಬೇರೆ ಸಬ್ಜೆಕ್ಟು ಎಮರ್ಜೆನ್ಸಿ ಅದು ಇದು ಪ್ರತಿಭಟನೆ ನಡೆದು ಸಂಜೆ 7 ಗಂಟೆ ಆಗುವಾಗ ನನಗೆ ಸಾಕಾಗಿದೆ, ಅದು ಲೇಟ್ ಆಯಿತು, ಇನ್ನು ನಾಳೆಗೆ ಅಂತ ಹೇಳಿದರೆ ಇವರ ಪರಿಸ್ಥಿತಿ ಏನಾಗಬೇಕು ಈ ಶಾಸಕರದು? ಮತ್ತು ಯಾರು ಬರ್ತಾರೆ ನೆಕ್ಸ್ಟ್ ಡೇ? ಇದನ್ನೆಲ್ಲ ನಾವು ಮುಂದಕ್ಕಾಗಿದೆ ಹೋಯಿತು, ನಾಳೆಗೆ ಮತ್ತೆ ತಗೊಳ್ಳಿಕ್ಕಾಗೋದಿಲ್ಲ, ನಾಳೆಗೆ ಹೊಸ ಸಬ್ಜೆಕ್ಟ್ ಬರ್ತದೆ. ಹಾಗಾದರೆ ಬೆಳಿಗ್ಗೆಯಿಂದ ಸಂಜೆನ ಕೂತ್ಕೊಂಡ ಶಾಸಕರ ಮನೋಸ್ಥಿತಿ ಮತ್ತು ಹೇಗಿರ್ಬೋದು? ಮತ್ತು ಯಾಕೆ ನಾವು ಅಸೆಂಬ್ಲಿ ಬರಬೇಕು? ಎಲ್ಲ ಸೀನಿಯರ್ಗಳು 1 ಗಂಟೆ ಮಾತಾಡ್ತಾರೆ, ನಮಗೆ ಆ ಪ್ರಶ್ನೆಗೆ ಅವಕಾಶ ಸಿಕ್ಕುವುದಿಲ್ಲ, ನೆಕ್ಸ್ಟ್ ಅವ್ರ ಪ್ರಶ್ನೆನೂ ಕೇಳೋದಿಲ್ಲ, ಕಾಲಿಂಗ್ ಅಟೆನ್ಷನ್ ಹಾಕೋದು ಇಲ್ಲ, 5 ಗಂಟೆ ನಂತರ ಇರುವುದು ಕೂಡ ಇಲ್ಲ. ಅದಕ್ಕೆ ದಿಸ್ ಈಸ್ ಅನ್ ಮೆಸೇಜ್. ನೀವು ಪ್ರಶ್ನೆ ಕೇಳಬೇಕು, ನೀವು ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು, ಮತ್ತು ನೀವು ಕೂತ್ಕೊಂಡ್ರೆ ನಿಮ್ಗೆ ಎಷ್ಟೊತ್ತಾದರೂ ಕೂಡ ಅವಕಾಶ ಇದೆ ಅಂತೇಳಿ ಮೆಸೇಜ್ ಕೊಟ್ಟಿದ್ದೇವೆ. ಲೆಟ್ ಅದರ್ಸ್ ಫಾಲೋ. ಅವ್ರಿಗೆ ಆಪರ್ಚುನಿಟಿ ಟು ಆಸ್ಕ್. ಇಲ್ಲದಿದ್ದರೆ ಏನಾಗ್ತದೆ, ಆಫ್ಟರ್ 7 ಬಿಟ್ಟು ಅಂತ ಹೇಳಿದರೆ ನೋ ವಿಲ್ ಕಮ್ ನೆಕ್ಸ್ಟ್ ಡೇ. ಯಾಕೆ ಬರಬೇಕಂತಂದು ಭಾವನೆ ಅವರಿಗೆ ಬರ್ತದೆ. ನಂದೇನು ಪ್ರಯೋಜನ, ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಕಾಲಿಂಗ್ ಅಟೆನ್ಷನ್ ಸಿಕ್ಕೋದಿಲ್ಲ, ನಾನು ಕೇವಲ ಪ್ರಶ್ನೆ ಬೇರೆ ಇಲ್ಲಿ ಚರ್ಚೆ, ಈ ರೀತಿಯ ಒಂದು ಭಾವನೆ ಬರಬಾರ್ದು ನನಗೆ ಆಗ್ತಾಯಿತ್ತು. ಆಮೇಲೆ ಆಸಕ್ತಿಯಿಂದ ನಾವು ಕೂತ್ಕೊಂಡು 7 ಗಂಟೆಗೆ ಮುಂದೂಡಲಾಗಿದೆ ಅದು ಹೋದಾಗ ನಾವಲ್ಲಿ ಕ್ಷೇತ್ರ ಸಮಸ್ಯೆ ಕೂತ್ಕೊಳ್ಳುವಂಥದ್ದು ಕಾದು ಏನು ನಮಗೆ ಸಿಗ್ತಾ ಇಲ್ಲ. ಸೀನಿಯರ್ ಲೀಡರ್ಸ್ ಆಗಿಲ್ಲ, ಯಾವ ಟೈಮ್ ಎದ್ದು ಮಾತಾಡಿದಾಗ ನಾವು ಸೀನಿಯರ್ ಅಂತ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಫಸ್ಟ್ ಟೈಮ್ ಅದ್ರಿಗೆ ಅಂಥ ಇಂಪಾರ್ಟೆಂಟ್ ಇದ್ದರೆ ಮಾತಾಡಲಿಕ್ಕೆ ಹೇಳ್ತಾರೆ, ಅಂತ ನೀವು ಕೂತ್ಕೊಳ್ಳಿ ಅಂತ ಹೇಳ್ತೇವೆ, ಬೇರೆಯವ್ರು ಮಾತಾಡಲಿಕ್ಕಿದೆ ಅಂತೇಳಿ. ಸೊ ಅಟ್ಲೀಸ್ಟ್ ಆಲ್ ವಿಲ್ ಗೆಟ್ ಎನ್ ಆಪರ್ಚುನಿಟಿ ಅಂತ ಹೇಳಿ ವಿ ಹ್ಯಾವ್ ಟು ಟೇಕ್ ಇಟ್. ಯಾಕೆ ಅಂಥದ್ದು ಆಲೋಚನೆ ಹಾಗೆ ನೋಡಿ. ಅಸೆಂಬ್ಲಿ ಅಂದರೆ ಅಸೆಂಬ್ಲಿ ನಡೀತಿರುವಾಗ, ಅಸೆಂಬ್ಲಿ ಆಗುವಾಗ ರೆಡಿ ರೆಕಾರ್ಡ್ ಆಗ್ತದೆ. ಅಸೆಂಬ್ಲಿ ಆದ ನಂತರ ನೀವು ಡೋರ್ ಕ್ಲೋಸ್ ಮಾಡೋ ತನಕ ಅಂತ ಹೇಳಿದರೆ ಕೆಲವು ಶಾಸಕರಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಮಾತಾಡ್ತಾ ಇರ್ತಾರೆ, ಚರ್ಚೆ ಮಾಡ್ತಾರೆ. ಅವರನ್ನು ಒಂದು ಆಗಲಿಕ್ಕೆ ಅದೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಆಗುವ ತನಕವೂ ಕೂಡ ರೆಕಾರ್ಡ್ ಅಷ್ಟೇ. ಕೆಲವು ಬದಲು ನಾವು ಶಾಸಕರು ನೀವು ಕರೆಕ್ಟ್ ಇದೆ ಗಲಾಟೆ ಮಾಡಿ ಬಂದು ಹೇಳಿದ್ರೆ ಮುಗೀತಲ್ಲ, ಇವರನ್ನು ಸರಿಪಡಿಸುವಲ್ಲ, ಕ್ಯಾಮರನ್ನು ಸರಿಪಡಿಸುವುದಲ್ಲ, ಇವರನ್ನು ಕರೆಕ್ಟ್ ಮಾಡಿದರೆ ಆಯಿತು, ಏನಾಗೋದಿಲ್ಲ. ಅಲ್ಲಲ್ಲ, ಅದು ಯಾರು ಮಾಡಿದ್ದು? ಮೆಂಬರ್ಸ್ ಅಲ್ಲ, ಮೆಂಬರ್ಸ್ ಕರೆಕ್ಟ್ ಇದ್ರೆ ಮುಗೀತಲ್ಲ. ವಿಸಿ ನಿಮ್ಮ ಥಿಂಕಿಂಗ್ ಕರೆಕ್ಟ್ ಇದೆ. ಯಾವುದು ಇಲ್ಲ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಸಂಬಂಧಪಟ್ಟವರು.